8 hours ಇನ್ನೂ ಪೆಂಡಿಂಗ್ ಇದೆ BNPI ಕ್ಲೇಮ್ ಮಾಡ್ಕೊಳ್ಳೋದಕ್ಕೆ. ಬಟ್ ನಾನು ಈಗ BNPI ಮಾಡೋಕ್ಕಿಲ್ಲ, BNPI ಥರನೇ ಇನ್ನೊಂದು BOPI ಲೈಫ್ ಅಂತ ಬಂದಿದೆ. ನೀವು ಏನು ಮಾಡಬೇಕು ಅಂದರೆ ಈ ಪ್ಲೀಸ್ ಕಮ್ ಟು BOPI. ಇದರಲ್ಲಿ BOPI ಲೈಫ್ ಅಂತ ಇರುತ್ತೆ ನೋಡಿ ಸ್ನೇಹಿತರೆ, ರೈಟ್ ಸೈಡ್ ನಿಮ್ಗೆ ಗೊತ್ತಾಗುತ್ತೆ BOPI ಲೈಫ್ ಅಂತ. ಇದ್ರದ್ದು ನೀವು ಬೇಕಾದರೆ ಇದ್ರದ್ದು ಸಪ್ಲೈ ಇದೆಲ್ಲ ಕೂಡ ನೋಡ್ಬೋದು. ಎಷ್ಟು ಜನ ಮಾಡ್ಕೊಂಡಿದ್ದಾರೆ ಟೋಕನ್ಸ್ನ, ಎಷ್ಟು ಟೋಕನ್ಸ್ ಬರ್ನ್ ಆಗ್ತಿದೆ, ಆಮೇಲೆ ಸರ್ಕ್ಯುಲೇಷನಲ್ಲಿ ಎಷ್ಟಿದೆ ಎಲ್ಲ ಕೂಡ ನೀವು ನೋಡ್ಬೋದು ಸ್ನೇಹಿತರೆ. ಇಲ್ಲಿ ನಾನೇನು ಮಾಡ್ತೀನಿ, ಅಲ್ಲಿ ಜಸ್ಟ್ ಗೋ ಟು BOPI ಲೈಫ್ ಅಂತ ಹೋಗ್ತೀನಿ. BOPI ಲೈಫಲ್ಲಿ ನನಗೆ ಆಲ್ರೆಡಿ ನಾನು ಇದು ರಿಜಿಸ್ಟರ್ ಮಾಡಿಸ್ಕೊಂಡಿದ್ದೀನಿ. ಇಲ್ಲೇನೂ ಇಲ್ಲ ಸ್ನೇಹಿತರೆ, ನಿಮಗೊಂದು ರೋಬೋಟ್ ಥರ ಬರುತ್ತೆ. ಇಲ್ಲಿ ನಿಮಗೆ ಡೈಲಿ ಮೈನ್ ಮಾಡಬೇಕು. ಮೈನಿಂಗ್ ಈಸ್ ನಥಿಂಗ್ ಬಟ್ ನೀವು ಫೀಡ್ ಮಾಡಬೇಕು. ಇಲ್ಲಿ ನೋಡಿ ಫೀಡ್, ರೆಸ್ಟ್, ಪ್ಲೇ ಅಂತ ಇರುತ್ತೆ. ಈ ಮೂರನ್ನ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಫೀಡ್, ರೆಸ್ಟ್ ಆ್ಯಂಡ್ ಪ್ಲೇ ಅಂದ ತಕ್ಷಣ ನಿಮಗೆ ನೋಡಿ ವ್ಯಾಲ್ಯೂ ನೋಡಿ, ಮೈನಿಂಗ್ ಮಾರ್ನಿಂಗ್ ರೇಟು ಮೈನಿಂಗು, ಆಫ್ಟರ್ನೂನ್ ರೇಟ್ ಮೈನಿಂಗು, ಈವ್ನಿಂಗ್ ರೇಟ್ ಮೈನಿಂಗ್ ಎಲ್ಲ ನನಗೆ ಜಾಸ್ತಿ ಆಗ್ತಾ ಹೋಗುತ್ತೆ ನೋಡಿ. 10 out of 10 ಇದೆ. ಸೊ ಇದೇ ಥರ ಮಧ್ಯಾಹ್ನ, ಇದೇ ಥರ ಈವ್ನಿಂಗ್ ನೀವು ಮಾಡ್ತಾ ಹೋದರೆ ನಿಮಗೆ ಮೈನಿಂಗ್ ಅನ್ನೋದು BOPI ಕಾಯಿನ್ ಅನ್ನೋದು ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಇದರಿಂದ ನಿಮಗೆ ಅಡ್ವಾಂಟೇಜ್ ಏನಂದರೆ, ನಾಳೆ ಬೆಳಗ್ಗೆ ಒನ್ಸ್ ಇವರು ಮೈನ್ ನೆಟ್ಗೆ BNPI ತಂದಾಗ ಅವರು BOPI ಟೋಕನ್ಸಿಂದ ನಾವು ಹೋಟೆಲ್ ಬುಕ್ ಮಾಡ್ಕೊಳ್ಳೋಕ್ಕೆ, ಫ್ಲೈಟ್ ಬುಕ್ಕಿಂಗ್ಸ್ಗೆ, ಅದಕ್ಕೆಲ್ಲದಕ್ಕೂ ಕೂಡ ನಾವು ಯೂಸ್ ಮಾಡ್ಕೋಬೋದು ವಿತೌಟ್ ಇನ್ವೆಸ್ಟಿಂಗ್ ಅವರ್ ಪೈಕಾಯಿನ್ಸ್. ನಾವು ಪೈಕಾಯಿನ್ಸ್ ಇನ್ವೆಸ್ಟ್ ಮಾಡದೆ ನಾವು ಡೈರೆಕ್ಟ್ಲಿ ಮೈನ್ ಮಾಡೋದ್ರಲ್ಲಿ ನಮಗೆ ಇಲ್ಲಿ ಅಕ್ಯುಮುಲೇಟ್ ಮಾಡ್ಕೊಳ್ಳೋ ಚಾನ್ಸಸ್ ಸಿಗುತ್ತೆ ಸ್ನೇಹಿತರೆ. ಒಂದು ಸಾರಿ ದಯವಿಟ್ಟು ಮಾಡಿ. ನಾನು ಆಲ್ರೆಡಿ ನನ್ನ ಗ್ರೂಪಲ್ಲಿ ನಂದು ರೆಫರಲ್ ಕೋಡ್ ಹಾಕಿದ್ದೀನಿ, ಮಹೇಶ್ ಬುಡ್ಗಿ ಅಂತ. ದಯವಿಟ್ಟು ರೆಫರಲ್ ಕೋಡ್ ಹಾಕಿ ನೀವು ಬೇಕಾದರೆ ಇಲ್ಲಿ ನೀವು ಮೈನ್ ಮಾಡ್ಬೋದು ಸ್ನೇಹಿತರೆ. ಎನಿ ಡೌಟ್ ಇದ್ದರೆ ದಯವಿಟ್ಟು ನನಗೆ ಕಾಲ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಎ ನೈಸ್ ಡೇ.